ನನ್ನೂರಿನ ಆರಾಧ್ಯ ದೈವವಾದ ಮುತ್ಯಾನಕಟ್ಟಿಗೆ ನಾನು ನಮಿಸುತ್ತಾ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಬೇವೂರು ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳಾದ ನನ್ನೆಲ್ಲ ಸಹೋದರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ. ಅದೇ ರೀತಿ ನನ್ನ ಈ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಬಹುಶಃ ನನಗಿಲ್ಲಿ ಏನಾಗೈತಿ ಅಂತಂದ್ರೆ ಒಂಥರ ಭಯ, ಒಂಥರ ಸಂತೋಷ. ಭಯ ಯಾಕೆ ಅಂತಂದ್ರೆ ಹೊರಗಡೆ ನಾವು ಬೇಕಾದ್ ಮಾತಾಡ್ಬೋದು, ನಮ್ಮೂರು, ನನ್ನ ಶಾಲೆ, ನನ್ನ ಸಹೋದರಿಯರ ಎದುರಿಗೆ ನಾವು ಮಾತಾಡ್ಬೇಕು ಅಂದಾಗ ಒಂದ್ ಸ್ವಲ್ಪ ಹಿಡಿದು ಬಿಡುದು ಒಂಥರ ಏನೋ ಭಯ ಆಗ್ತಾ ಇದೆ ನನಗೆ. ಆದ್ರ ಸಂತೋಷ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರ ಸಮಯದ ಅಭಾವ ಐತ್ ನೋಡ್ರಿ. ನಾನು ಬಾಳ ದಿನದಿಂದ ನಮ್ ಶಾಲೆಗೆ ಏನಾರ ಮಾತಾಡ್ಬೇಕು, ನಮ್ಮ ಊರಾಗ ನಾ ಮಾತಾಡ್ಬೇಕು, ನನ್ನ ಊರಿಗೆ ನಾವ್ ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನಕತ್ತಿದ್ದೆ. ಆ ಅವಕಾಶ ಈಗ ಬಂದೈತಿ. ಆದ್ರ ಮಾತಾಡ್ಬೇಕು ಅಂತಂದ್ರ ಸಮಯದ ಅಭಾವ ಐತಿ, ಎಲ್ಲಾರ್ಗು ಹಸಿವಾಗ್ಬಿಟ್ಟೈತಿ. ಆದ್ರೂ ನಾ ಒಂದೆರಡು ಮಾತು ಹೇಳಲೇಬೇಕು. ಹೇಳ್ತೀನಿ. ಹೆಂಗಂತಂದ್ರ ನನಗ ಎಷ್ಟೋ ವಿಷಯಗಳದಾವ್, ಯಾವ್ದ್ ಬಿಡ್ತೀನಪ್ಪ ಯಾವ್ದ್ ಮಾತಾಡ್ಲಪ್ಪ ಅನ್ನೋಷ್ಟು ಗೊಂದಲ ಐತಿ. ಆದ್ರೂ ಒಂದೆರಡು ಮಾತು ಅನ್ಸ್ಕೆ ಹೇಳ್ತೀನಿ. ನಾವು ಫಸ್ಟ್ ನಮ್ಮ ಊರನ್ನ ತಗೋತೀನಿ. ನಮ್ಮ ಊರನ್ನ ಮುತ್ಯಾನಕಟ್ಟಿಯನ್ನು ನಾ ಯಾವತ್ತೂ ಮರೆಯಂಗಿಲ್ಲ. ಅಲ್ಲಿ ನಾವೆಲ್ಲಾರು ಸೋಮವಾರ ದಿನ ಹೋಗ್ತೀವಿ. ಹೋಗಿ ಅಲ್ಲಿ ಇರ್ತಕ್ಕಂಥ ಎಣ್ಣಿಗೆ ಒಂದ್ ಸ್ವಲ್ಪ ಕಪ್ಪನ್ನ ಹಚ್ಕೊಂಡು ಅದನ್ನ ನಾವೆಲ್ಲಾರು ಇಲ್ಲಿ ಹಚ್ಕೊಂಡ್ ಬರ್ತೀವ್ರಿ. ಅದು ಏನ್ ಗುರ್ತು ಅಂತಂದ್ರ ನಾವೆಲ್ಲಾರು ಮುತ್ಯಾನಕಟ್ಟಿಗೆ ಹೋಗಿ ಬಂದಿವಿ ಅನ್ನುವಂಥದ್ದು. ಅದನ್ನ ಯಾವತ್ತೂ ಮರೆಯಂಗಿಲ್ಲ. ಅದ್ರ ಜೊತೆಗೆ ನಮ್ಮೂರಲ್ಲಿ ಇರ್ತಕ್ಕಂಥ ಇದು ನಡೀತೀವಿ, ಮಸೀದಿ ಒಳಗ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಒಂದು ಫಂಕ್ಷನ್ಗೆ ಅಲ್ಲೇ ನಾವೆಲ್ಲಾರು ಬೆಲ್ಲ ಹಂಚ್ತೀವಿ ನೋಡ್ರಿ. ಅವು ರಂಜಾನ್ ಹಬ್ಬ, ಇದರ ಹಬ್ಬ ಎಲ್ಲಾನು ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಊರಾಗ ಎಲ್ಲಾರು ಕೂಡ್ ಮಾಡ್ತೀವಿ. ಅಲ್ಲಿ ನಾವೆಲ್ಲಾ ಜನಾಂಗದವ್ರು ಹೋಗಿ ನಾವ್ ಅಲ್ಲಿ ಬೆಲ್ಲ ಹಂಚಿ ಬರ್ತೀವಿ. ಅದನ್ನ ಮರೆಯಂಗಿಲ್ಲ. ಆಮೇಲೆ ಕಾಳಮ್ಮನ ಗುಡಿ ಒಳಗ ಏನಾಗ್ತೈತಿ ಅಂದ್ರ ದಸರಾ ಉತ್ಸವ ಮಾಡ್ತಾರ ನೋಡ್ರಿ. ನಾವೆಲ್ಲ ಮೈಸೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಕೇಳಿವಿ ದಸರಾದು. ಆದ್ರೆ ನಮ್ಮ ಊರೊಳಗ ನಾವು ದಸರಾ ಉತ್ಸವವನ್ನ ಕಾಣ್ತೀವಿ. ಅದನ್ನೂ ಮರೆಯೋ ಹಾಗಿಲ್ಲ ನಾವು. ಹೌದಾ? ಇದೆಲ್ಲ ನಮ್ಮ ಊರಲ್ಲಿ ಇರ್ತಕ್ಕಂಥದ್ದು. ಇನ್ ನಮ್ ಶಾಲೆಗೆ ಬಂದ್ರ ನಮ್ ಶಾಲೆಯಿಂದ ನಾವ್ ಯಾವ್ದು ಮರಿಬೇಕು, ಯಾವ್ದು ನೆನಪು ಮಾಡ್ಬೇಕು, ಯಾವ್ದು ಮರಿಬಾರ್ದು ಅನ್ನುವಂಥದ್ದು ನನಗೆ ಬಹಳ ಇದೈತಿ. ನಾವೆಲ್ಲ ಇಲ್ಲಿ ಬಂದು ಕಸ ಹುಡಿ ಪಾಳೆ ಹಾಕ್ತಿದ್ರು ನಮಗ. ಡೈಲಿ ಇಬ್ಬಿಬ್ರು ಅಂದ್ರ ನಮ್ಗೆ ಬಾಳ ಹಾಕಿದ್ವು ನಾವು ರೂಮ್ಗಳು. ಅದಕ್ಕೆ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ನಾಲ್ಕು ಜನ ಹೊಡಿತೀವಿ ಅಂತಿದ್ವಿ. ಟೀಚರ್ಸ್ ಇಬ್ರ ಹೊಡೀರಿ, ಗೊತ್ತು ಬಾಳ ನಾಳೆ ಬೇಕಾಕತಿ ಅಂತಿದ್ರು. ಹಿಂಗ್ ಮಾಡಿ ಜಗಳಾಡಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಜಗಳಾಡಿ ಒಬ್ಬೊಬ್ರು ಒಂದೊಂದ್ ದಿನ ಕಸ ಹುಡುಗನ ಬಿಟ್ಬಿಟ್ಟಿದ್ವಿ ಎಲ್ಲಾರು ನಾವು. ಅವಾಗ ನಮ್ ಸರ್ ಬಂದು ಬಹಳಷ್ಟು ಹೊಡೆದು ನಮ್ಮನ್ನ ಏನ್ ಮಾಡ್ತಿದ್ದಂದ್ರೆ ಕಸ ಹುಡುಗ ಕಸ್ತಿದ್ರಿ ನಮಗ. ಅದನ್ನ ಬರಂಗಿಲ್ಲ. ಆಮೇಲೆ ಉಂಡಿ ಮಾಡ್ಕೊಡ್ತಿದ್ರಿ. ಅವಾಗ ಪೌಡರ್ಲೆ ಉಂಡಿ ಮಾಡ್ಕೊಡ್ತಿದ್ರು. ಅದನ್ನ ಸರಿ ಇರ್ತೈತೆ ಇಲ್ಲ ಅನ್ನುವಂಥದ್ದು ನಮ್ಮ ಮನ್ಯಾಗ ಎಲ್ಲಾರು ಮನೆ ಪೇರೆಂಟ್ಸಿಗೆ ಆತಂಕ ಇರ್ತಿತ್ತು. ಅವ್ರೆಲ್ಲಾರು ತಿನ್ಬ್ಯಾಡ್ರಿ, ಅದ್ರಾಗ ಹುಳ ಉಪ್ಪಡಿ ಇರ್ತಾವ ಏನ ಅಂತಿದ್ರು. ನಮಗೆಲ್ಲಾರು ತಿನ್ಬೇಕು ಅನ್ನುವಂತ ಆಸೆ ಇರ್ತಿತ್ತು. ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ ಆ ಉಂಡಿಯನ್ನ ದೊಡ್ಡ ಉಂಡಿ ಕಟ್ಟಿ ನಮ್ ಕೈಯಾಗ ಕೊಟ್ಟಿದ್ದನ್ನ 2 ಉಂಡಿ ಮಾಡಿ ಒಂದ್ ಅರ್ಧ ನಾವು ತಿಂದು ಅರ್ಧ ಮನ್ಯಾಗ ಹೋಗಿ ತೋರಿಸ್ತಿದೀವ್ರಿ. ಯಾಕಂದ್ರ ಮನ್ಯಾಗ ಎಲ್ಲಾರು ಏನ್ ಮಾಡ್ತಾರ ಅಂತಂದ್ರ ಅದನ್ನ ತಂದು ತೋರಿಸ್ಬೇಕು, ನೀವು ತಿನ್ನಂಗಿಲ್ಲ, ಅದ್ರ ಹುಳ ಇರ್ತಾವ ಏನೋ ಒಂದ್ ಭಾವನೆ. ಎಲ್ಲಾ ಕ್ಲೀನ್ ಮಾಡಿ ಎಲ್ಲಾ ನಮ್ ಮಾಡಿರ್ತಿದ್ರು. ಅದು ಒಂದ್ ಏನೋ ಇದು ಇತ್ತು. ನಾವೇನ್ ಮಾಡ್ತಿದ್ವಿ ಅಂದ್ರೆ ಆ ಉಂಡಿಯನ್ನ 2 ಭಾಗ ಮಾಡಿ 2 ಉಂಡಿ ಮಾಡ್ಕೊಂಡು ಒಂದ್ ಉಂಡಿ ನಾವೆಲ್ಲ ಅಲ್ಲೆಲ್ಲ ಕದ್ಕೊಂಡು ತಿಂದು ಇನ್ನೊಂದ್ ಅರ್ಧ ಭಾಗ ಹೋಗಿ ಮನ್ಯಾಗ ತೋರಿಸ್ತಿದೀವ್ರಿ ನಾವು. ಇದನ್ನು ಮರೆಯಂಗಿಲ್ಲ. ಆಮೇಲೆ ನಮ್ಗೆ ಶೀಲಾ ಹಾಕೋರು, ಗುಳೇರ್ಗು ಟೀಚರು ಎಲ್ಲಾರು ಏನ್ ಮಾಡ್ತಿದ್ರು ಅಂದ್ರೆ ಕೋಲಾಟ ಕಲಿಸ್ತಿದ್ರಿ. ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಿದ್ವಿ ಅಂದ್ರೆ ನಾವು ಬಗ್ಲಿಲ್ಲ, ನಾವು ಅವ್ರು ತೆಳಗ್ ಬಗ್ಗೆ ಹಿಂಗ್ ಕೋಲ್ ಹಾಕ್ಬೇಕಾಗಿತ್ರಿ. ಕೋಲ್ ಹಾಕೋದನ್ನ ನಾವು ಮರುತ್ವಿ ಅಂತಂದ್ ತೆಳಗ್ ಬಗ್ಲಿಲ್ಲ ಅಂದ್ರೆ ಹಿಂಗ್ ಬೆನ್ನಿಗೆ ಬಂದು ಹೊಡೆದ್ಬಿಡ್ತಿದ್ರಿ ಅವ್ರು. ಅದನ್ನೂ ಮರೆಯಂಗಿಲ್ಲ ನಾವು. ಆಮೇಲೆ ನಾವು ಹೈಸ್ಕೂಲ್ ಹೋದ್ಮೇಲೆ ಈ ಕನ್ನಡ ಶಾಲೆ ಹೆಂಗಿತ್ತಂದ್ರ ನಮಗೆಲ್ಲಾರ್ಗ ಅಲ್ಲಿ ಲೇಡಿ ಟೀಚರ್ಸ್ ಇದ್ದಿದ್ದಿಲ್ಲ. ನಮ್ಗೆಲ್ಲಾರ್ಗು ಹೊಳ್ಳಿ ನಾವು ಈ ಶಾಲೆಗೆ ಬರುವಂತ ಅವಕಾಶ ಸಿಕ್ತಿತ್ತು. ಯಾಕಂದ್ರೆ ಕೋಲಾಟ ಕಲಿಯಕ್ ನಮ್ಗೆ ಇದೇ ಶಾಲೆ ಎಲ್ಲಾ ಟೀಚರ್ಸ್ ನಮ್ಗೆ ಕೋಲಾಟ ಕಲಿಸ್ತಿದ್ರಿ. ಇದನ್ನ ನಾವು ಯಾವತ್ತೂ ಮರೆಯಂಗಿಲ್ಲ. ಇನ್ನು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡ್ಬೇಕು ಅಂತಂದ್ರ ನಾನು ಹೈಸ್ಕೂಲ್ ಅನ್ನ ಮುಗಿಸಿದ್ಮೇಲೆ ನಾನು ಫಸ್ಟ್ ಬಂದ ಮೇಲೆ ಬಾಗಲಕೋಟೆಗೆ ನಾ ಶಾಲೆಗೆ ಹಚ್ಚಿದೆ. ನನ್ಗೇನಾಗ್ಬಿಡ್ತು ಅಂತಂದ್ರ ಒಂಥರ ಹಿಡಿದು ಬಿಡ್ತು. ನಾವು ಹಳ್ಳಿಯಿಂದ ಹೋದವರು ಅಲ್ಲೆಲ್ಲಾ ದೊಡ್ಡ ಇದು ಇದ್ರು. ನಾನು ಹಿಂಗ ಮಾಡಿ ಅದ ಭಯದೊಳಗ ನಾ ಶಾಲೆಗೆ ಹೋಗಿದ್ದೆ. ಹೋದ್ಮೇಲೆ ಏನಾಯ್ತು ಅಂತಂದ್ರ ಒಂದ್ಸಾರಿ ಬಸ್ನಾಗ ನಾವ್ ಹೋಗೋ ಮುಂದೆ ಹಿಂದ್ ಕುಂತವ್ರೊಬ್ರು ನಮ್ಮೂರವರೇ ಇದ್ರು. ಅವ್ರೇನಂದ್ರ ಇಲ್ಲಿ ಕಲ್ತಾಳ ಗೊತ್ತಾಕೈತ್ ನಾಳೆ ಅಲ್ಲಿ ಬಾಗಲಕೋಟೆಗೆ ಹೋಗಿಂದ ಅವಾಗ ಕಲೀಲಿಕ್ಕೆ ಆಕೆ ಹೊಳೆ ಬರ್ಲಿಲ್ಲ ಅಂದ್ರೆ ನೋಡ್ ಅಂದ್ಬಿಟ್ರು. ನನ್ಗೇನಾಗ್ಬಿಡ್ತು ಅಂತಂದ್ರಿ ನಾ ಗ್ರಾಮೀಣ ಭಾಷೆ ಒಳಗ ಮಾತಾಡ್ತೀನಿ. ನನಗೆ ಅದ ಬಹಳ ಇಷ್ಟ. ಯಾಕಂದ್ರೆ ನಾ ಇಲ್ಲಿ ಗ್ರಾಮೀಣ ಮಟ್ಟದೊಳಗೆ ಹುಟ್ಟು ಬೆಳೆದಿನಿ. ಅದ ಭಾಷೆನ ನಾ ಮಾತಾಡ್ತೀನಿ. ನಾವು ಪ್ರಾಂತಿಕ ಭಾಷೆ ಬೇರೆ ಮಾತಾಡ್ಬೋದು. ಇಲ್ಲಿ ನಮ್ಮೂರ ಸೇರಿ ನಾನು ನಮ್ಮ ಭಾಷೆನ ಮಾತಾಡ್ತೇನೆ. ಅದಕ್ಕೆ ನಾವೇನ್ ನನ್ ಹಿಂದ್ ಮಾತಾಡ್ಬಿಟ್ರು ಅವರು. ನನಗ್ ಭಯ ಸ್ಟಾರ್ಟ್ ಆತ. ನಾವ್ ಹಳ್ಳಿ ಶಾಲೆ ನಾವ್ ಅಲ್ಲಿ ಅಂತ ಬಂದ್ ಮನ್ಯಾಗ ಕುಂತ್ ಬಿಟ್ಟಿನಿ. ನಾ ಹೋಗ್ಲೇ ಇಲ್ಲ ಮುಂದ್ ಶಾಲೆಗೆ. ನಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ರು ಅಂತಂದ್ರ ನೀ ಶಾಲೆಗೆ ಹೋಗೋನವ್ರು ನಾವ್ ಹೋಗಂಗಿಲ್ಲ ಅನ್ನೋದು ಇದೇ ತರ. ಯಾಕಂದ್ರ ಅವ್ರು ನೀಕಿ ಹೋಗಲ್ಲ, ಹೋಗಿ ಹೊಳೆ ಬರ್ಲಿಲ್ಲ ಅಂದ್ರೆ ಕೇಳಂದ್ ಬಿಟ್ಟಲ್ರಿ. ಹಂಗಾರ ನಾವ್ ಹೋದ್ರು ಹೊಳೆ ಬಂದಂದ್ರ ಸಹ ಆಗುತ್ತ. ನಾ ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ಕಾಲೇಜ್ಗೆ ನಾವ್ ಹೋಗ್ಲಿಲ್ಲ ಅಂದ್ರೆ ನನ್
ಅಸಹ್ಯ ಆಗಂಗಿಲ್ಲ ಅಂತ ಹೇಳಿ ನಾ ಇದನ್ನ ಆದ್ರೆ ಅವಾಗ ಏನ್ ಮಾಡಿದಂದ್ರೆ ನಮ್ಮ ತಾಯಿ ಮತ್ತೆ ಇಲ್ಲಿ ಇರ್ತಕ್ಕಂತ ಒಬ್ಬರು ಶಿಕ್ಷಕರು ನಮ್ಮ ಮನೆಗೆ ಬಂದು ನೀ ಶಾಲೆಗೆ ಹೋಗ್ಲೇಬೇಕು ಅಂತ ಹೇಳಿದ್ರು. ನೀನ್ ಅಲ್ಲಮ್ಮ ಇಷ್ಟೆಲ್ಲ ನಿನಗೆ ವಿದ್ಯೆ ಐತಿ, ನೀನು ಮಾತಾಡೋರು ಎಲ್ಲಾರು ಮಾತಾಡ್ತಾರ, ಇಲ್ಲಿ ನೀನು ಅದನ್ನ ಹೆಂಗ ಲೈಟ್ ಆಗಿ ತಗೋಬೇಕು ಅನ್ನೋದಕ್ಕ ಒಂದ್ ಕತಿ ಹೇಳಿದ್ರಿ ನನಗೆ. ನಮ್ಮಮ್ಮ ಮತ್ತೆ ನಮ್ಮ ಇಲ್ಲಿ ಇರ್ತಕ್ಕಂತ ಒಂದಿಬ್ರು ಶಿಕ್ಷಕರು ಬಂದು ನನಗೆ ಪಾಠ ಹೇಳಿದ್ರು. ಪಾಠ ಅನ್ನೋದಕ್ಕಿಂತ ಒಂದ್ ಕತಿ ಹೇಳಿದ್ರು. ಆ ಕತಿನ ಇಲ್ಲಿ ಹಂಚ್ಕೋಬೋದ ಒಂದ್ 2 ನಿಮಿಷ ಟೈಮ್ ಇದ್ರ? ಹೌದಾ? ನೋಡ್ರಿ, ಒಂದ್ ಊರ್ ಇತ್ತಂತ. ಆ ಊರಲ್ಲಿ ಒಂದು ಮಠ ಇತ್ತಂತ. ಆ ಮಠದ್ದು ಅಲ್ಲಿ ಸ್ವಾಮೀಜಿ ಏನ್ ಮಾಡ್ತಿದ್ರು ಅಂತಂದ್ರ ಅವ್ರೆಲ್ಲಾ ಊರೊಳಗ ಎಲ್ಲಾ ಚೆನ್ನಾಗಿರ್ಲಿ, ಯಾವ್ದನ್ನು ಹೆಚ್ಚು ಕಡಿಮೆ ಆಗ್ಬಾರ್ದು, ಎಲ್ಲಾ ಚೆನ್ನಾಗ್ ನಡೀಲಿ ಅನ್ನೋದಕ್ಕೋಸ್ಕರ ಅವ್ರೆಲ್ಲಾ ಜನರನ್ನ ಸಾಯಂಕಾಲ ಅಷ್ಟೊತ್ತಿಗೆ ಕೂರ್ಸಿ ಪ್ರವಚನ ಮಾಡ್ತಿದ್ರಂತ. ಅವಾಗ ಏನ್ ಮಾಡ್ತಿದ್ರು, ಊರ್ ಜನ ಎಲ್ಲಾ ಚೆನ್ನಾಗಿ ಯಾವ್ದೇ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಿಲ್ಲಂತ. ಆದ್ರ ಒಂದಿನ ಹಿಂಗ ಕುಂತಾಗ ಅವ್ರ ಕಿಟ್ಕ್ಯಾಕ ನಿಂತ್ ಮಾಡೋ ಮುಂದ ಬೇರೆ ಊರಿನ ಮಕ್ಕಳು ಬಂದವ್ರು ಅವ್ರ ಏನ್ ಮಾಡಕತ್ತಿದ್ರಂತ, ಬರೋರು ಹೋಗೋರ್ನೆಲ್ಲಾರನು ನೋಡುದು, ನಗುದು, ಅಪಹಾಸ್ಯ ಮಾಡುದು, ಈ ತರ ಎಲ್ಲ ಮಾಡುವ ಹೊತ್ನ್ಯಾಗ ಆ ಸ್ವಾಮೀಜಿಗೆ ಏನ್ ಅನಿಸ್ತಂತ, ನಾ ಇಷ್ಟೆಲ್ಲ ನಮ್ಮೂರ ಯಾರಿಗೂ ಏನು ಕೆಟ್ಟದಾಗಬಾರ್ದು ಅಂದ್ರು ಇವ್ರಿಷ್ಟು ಮಾತಾಡ್ತಾರಲ್ಲ ಅಂತ ಹೇಳಿ ಅವ್ರ ಏನ್ ಮಾಡಿದ್ರಂತ, ಆ ಮಠದಾಗ ಸಾಕಿರ್ತಕ್ಕಂತ ಒಂದು ಆನೆಯನ್ನ ತಂದು ಅಲ್ಲಿ ನಿಲ್ಸಿದ್ರಂತ. ನಿಲ್ಲಿಸಿ ಏನ್ ಮಾಡಿದ್ರು ಅಂತಂದ್ರ ಒಂದಿಷ್ಟು ಜನ ಮೊದ್ಲೇ ಇದ್ದವರು ಏನ್ ಮಾಡಿದ್ರು, ಆನೆಯನ್ನ ನೋಡ್ಬಿಟ್ಟಿದ್ರು. ಅದು ಆನೆ ಅಂತ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಬಂದವ್ರಿಗೆ ಏನಿತ್ತು, ಆಮೇಲೆ ಬಂದವ್ರಿಗೆ ಏನ್ ಮಾಡಿದ್ರು, ಅವರು ಕಣ್ಣಿಗೆ ಪಟ್ಟಿ ಕಟ್ರಿ ಅಂದ್ರು. ಒಂದ್ 5 ಮಂದಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿದ್ಮೇಲೆ ಅವ್ರಿಗೆ ಆನೆಯನ್ನ ಮುಟ್ಲಿಕ್ಕೆ ಹೇಳಿದ್ರು, ಸೊಂಡಿಲನ್ನ ಮುಟ್ಲಿಕ್ಕೆ ಹೇಳಿದ್ರಂತ. ಇದು ಏನು ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರಂದ್ರೆ, ಇದು ಹೆಬ್ಬಾವು ಅಂದ್ರಂತ. ಸೊಂಡಿಲನ್ನ ಬರೇ ಸೊಂಡಿಲನ್ನ ಮುಟ್ಬೇಕು. ಸೊಂಡಿಲನ್ನ ಮುಟ್ಟಿದಾಗ ಅವ್ರಿಗೆ ಏನ್ ಅನಿಸ್ತು, ಯಾಕಂದ್ರೆ ಕಣ್ಣಿಗೆ ಪಟ್ಟಿ ಕಟ್ಟಿದ್ರು ಅವ್ರಿಗೇನು ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಸೊಂಡಿಲನ್ನ ಮುಟ್ಟಿದಾಗ ಇದು ಹೆಬ್ಬಾವು ಅಂದ್ರು. ಅದರ ಜೊತೆಗೆ ಕಿವಿಯನ್ನ ಮುಟ್ಟಕ ಹೇಳಿದ್ರು. ಅದು ಏನಂದ್ರ ಫ್ಯಾನು ಅಂತ ಹೇಳಂದು ಹೇಳಿದ್ರು. ಅಂದ್ರೆ ಈಗ ನಾವು ಬೀಸಣಿಕೆ ಅಂತೀವಲ್ರಿ, ಆ ಬೀಸಣಿಕೆ ಅಂತ ಹೇಳಿದ್ರು. ಆಮೇಲೆ ಹಿಂದ್ ಬಾಲ ಮುಟ್ಲಿಕ್ಕೆ ಹೇಳಿದ್ರು, ಹಗ್ಗ ಅಂತ ಹೇಳಿದ್ರು. ಕೆಲವೊಬ್ರು ಕಸಬರ್ಗಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ಕಣ್ಣಿಗೆ ಪಟ್ಟಿ ಕಟ್ಟಿದ್ರು, ಒಂದು ಭಾಗವನ್ನ ಮಾತ್ರ ಮುಟ್ಲಿಕ್ಕೆ ಹೇಳಿದ್ರು. ಅವರಿಗೆ ಎಲ್ಲಾ ಭಾಗವನ್ನ ಮುಟ್ಲಿಕ್ಕೆ ಹೇಳಿದ್ದಿಲ್ಲ. ಅದರ ಜೊತೆಗೆ ಚೂಪಾದ ದಂತವನ್ನ ಮುಟ್ಲಿಕ್ಕೆ ಹೇಳಿದ್ರು. ಅವ್ರೇನ ಕೇಳಿದ್ರು, ಇದೇನ್ ಹೇಳ್ರಿ ಅಂದಾಗ ಆಯುಧ ಅಂತ ಹೇಳಿದ್ರು. ಆದ್ರೆ ಅದು ಆನೆಯಾಗೆ ಇತ್ತು, ಅದು ಚೇಂಜ್ ಆಗಿದ್ದಿಲ್ಲ. ಇಲ್ಲಿ ನೋಡ್ರಿ, ಅವ್ರು ಒಂದು ಭಾಗವನ್ನು ಮುಟ್ಟಿದಾಗ ಹೆಬ್ಬಾವಂದ್ರು, ದಂತ ಅಂದ್ರು, ದಂತಕ್ಕೆ ಏನಂದ್ರು, ಚೂಪಾದ ಆಯುಧ ಅಂದ್ರು, ಬಾಲಕ್ಕ ಹಗ್ಗ ಅಂದ್ರು, ಹೊಟ್ಟೆಗೆ ಗಿಲಾಯಿ ಅಂದ್ರು. ಈ ತರ ಬೇರೆ ಬೇರೆ ತಮ್ಮ ಮನಸ್ಸಿಗೆ ಏನು ಬರ್ತೈತೆ ಅದನ್ನಂದ್ರು. ಆದ್ರೆ ಆನೆ ಮಾತ್ರ ಆನೆಯಾಗೆ ಇತ್ತು. ಯಾವಾಗ ಇದು ಅವ್ರಂದ್ರೆ ಅವ್ರು ಒಂದು ಭಾಗವನ್ನು ಮಾತ್ರ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಒಂದು ಭಾಗವನ್ನು ಮುಟ್ಟಿದಾಗ ಹೀಗೆ ಹೇಳಿದ್ರು. ಈ ತರ ಅದ್ರ ಆನೆಯಾಗೆ ಇರ್ತೈತಿ. ಆದ್ರೆ ಮನುಷ್ಯರು ಏನ್ ಮಾಡ್ತಾರ ಅಂತಂದ್ರೆ, ಈ ತರ ಒಂದು ಭಾಗವನ್ನ ನಿಮ್ ಬಗ್ಗೆ ಒಂದು ಭಾಗವನ್ನ ಮಾತ್ರ ತಿಳ್ಕೊಂಡು ನಿಮ್ ಬಗ್ಗೆ ಹಂಗೆಲ್ಲಾ ಮಾತಾಡ್ತಾರ. ಅದು ಆನೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅವರು ಆನೆ ಅಂತ. ನಮ್ ತಾಯಿ ಹೇಳಿದ್ದ ಕತೆ ಇದು. ನನ್ ಕುಂದೂರ್ಸ್ಕೊಂಡ್ ಹೇಳಿದ್ರು. ಅದ್ರ ಜೊತೆಗೆ 2 ಶಿಕ್ಷಕರು ಬಂದಿದ್ರಿ ಸರ್. ನಾ ಶಾಲೆ ಬಿಟ್ಟು ನಾವ್ ಅಲ್ಲವಲ್ಲ ಮುಂದ್ ಶಾಲೆನ ಕಲಿಯಂಗಿಲ್ಲ, ನಾ ಏನಾರ ಮಾಡ್ತೀನಿ ಅಂತ ಕುಂತಿದ್ದೆ ನಾನು. ಅವಾಗ ನನ್ ಕರೆದು ಇದನ್ನೆಲ್ಲ ಹೇಳಿದ್ರು. ಈ ಶಾಲೆಯ ಶಿಕ್ಷಕರಿಗೆ ನಾ ಇವತ್ತು ಎಷ್ಟು ನಮ್ಮನೆ ಹೇಳಿದ್ರು. ಇದು ಹೈಸ್ಕೂಲ್ನವರು ಮಾತಾಡಿದ್ರು ಎಲ್ಲ, ಅಂದ್ರೆ ನಾನು ಎಲ್ಲರಿಗೂ ಮಾಡಿದ್ರು. ಆದ್ರೆ ನನಗ್ ಬುದ್ಧಿ ಹೇಳಿ ನನ್ನ ಹೊಳ್ಳಿ ಶಾಲೆಗೆ ಕಳಿಸ್ತವ್ರು. ಆನೆ ಆಗಿರ್ತೈತಿ, ಹಂಗ ನಿಂದ್ ಒಂದು ಭಾಗ ಮಾತ್ರ ತಿಳ್ಕೊಂಡವ್ರು ಬಸ್ನಾಗ ಹಿಂಗ್ ಮಾತಾಡ್ಯಾರ. ಊರಾನವರು ಹಂಗಂದಾರ. ಆದ್ರೆ ನೀ ಪೂರ್ತಿ ಏನಂತ ನಿನಗ್ ಗೊತ್ತೈತಿ. ಮೊದಲಿಂದ ನಿನ್ನ ಜೊತೆ ಇದ್ದ ತಾಯಿ ನನಗ್ ಗೊತ್ತೈತಿ, ನಿಮ್ ಅಣ್ತಂಬ್ರು ಗೊತ್ತೈತಿ, ಈ ಊರಾನವ್ರಿಗೆ ಕೆಲವೊಂದು ಜನರಿಗೂ ಗೊತ್ತೈತಿ. ಆದ್ರೆ ಇಕ್ಕಟ್ಟು ಬಂದವ್ರಿಗೆ ಹೆಂಗ ಆನೇನೋ ಗೊತ್ತಿದ್ದಿಲ್ಲಲ್ಲ, ಹಂಗ ನಿನ್ ಬಗ್ಗೆನೂ ಗೊತ್ತಿಲ್ಲ, ನೀ ಹೋಗು ಕಲಿ ಅಂತ ಹೇಳಿದ್ರು. ಹಿಂಗ ನಮ್ಮ ಶಾಲೆ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ಕೊಟ್ಟೈತ್ರಿ. ಎಷ್ಟೋ ಜನ ಅದಕ್ಕ ನಾವೇನಂತಂದ್ರ ನಮ್ಮ ಶಾಲೆಗೆ ನಾವು ಎಷ್ಟು ಋಣಿಯಾಗಿದ್ರು ಕಡಿಮೆ. ನಾನು ಮಾತ್ರ ನನ್ನ ಜೊತೆಗೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಸಹೋದರಿಯರು ಸಹ ನಾವೇನಂದ್ರ ಬಹಳಷ್ಟು ಋಣಿಯಾಗಿವಿ. ನಮಗ ತಿಳುವಳಿಕೆ ಬಂದ ಮೇಲೆ ನಮಗ್ ಸಾಕಷ್ಟು ಅಕ್ಷರ ಕಲಿಸ್ಬೋದು. ಬಟ್ ನಮ್ಮ ತಿಳುವಳಿಕೆ ಇಲ್ಲಾರ್ದಾಗ ನಮಗ ಅಕ್ಷರ ಅಂದ್ರೆ ಏನು, ಅಕ್ಷರ ಬರೋದ್ಮೇಲೆ ನಾವು ಹೈಸ್ಕೂಲ್ಗೆ ಹೋಗ್ಬೋದು, ಕಾಲೇಜ್ಗೆ ಹೋಗ್ಬೋದು, ಜಾಬ್ ಹಿಡಿಬೋದು, ಏನೋ ಆಗ್ಬೋದು. ಆದ್ರ ಫಸ್ಟ್ ಅವನ್ನೆಲ್ಲ ಮಾಡ್ಬೇಕಂದ್ರೆ ನಮಗ ಅಕ್ಷರಗಳು ಬರಬೇಕು. ನಮಗ್ ತಿಳುವಳಿಕೆ ಇಲ್ಲದಂತ ಸಮಯದಲ್ಲಿ ಅಕ್ಷರಗಳನ್ನ ಕಲಿಸಿದ ನನ್ನ ಶಾಲೆಗೆ ನಾನು ಎಷ್ಟು ನಾವೆಲ್ಲರೂ ನಾವೆಷ್ಟು ನಮನಗಳನ್ನ ಸಲ್ಲಿಸಿದ್ರು ನಾವು ಕಡಿಮೆನೆ. ಅದ್ರ ಜೊತೆಗೆ ನಾವು ನಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಆ ಶಾಲೆಗೆ ಋಣಿಯಾಗಿ ನಾವು ಶಾಲೆಯನ್ನು ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿ ಇನ್ನಷ್ಟು ದಾನ ಅಂದ್ರೆ ತಪ್ಪಾಗುತ್ತ, ನಾವು ಇದಕ್ಕೊಂದು ಸೇವೆಯನ್ನು ಮಾಡೋಣ ಅಂತ ಹೇಳಿ ನನ್ನ ಅನಿಸಿಕೆ. ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ನಾವೊಂದು ಇದನ್ನ ಹೇಳ್ತೀನಿ ನಾನು. ಇದನ್ನ ಕಂಗಳು ತೊಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ
ವಂದನೆಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಯ ಮಾತು ನೂರಿವೆ. ಹೀಗೆ ನಾನು ಸಾಕಷ್ಟು ಇಲ್ಲಿ ವಂದನೆನೂ ಹೇಳ್ತೀನಿ, ಆಡಲಾರ್ದ ಮಾತು ಸಾಕಷ್ಟು ಇದಾವು. ಈ ಹಾಡಿನ ಮುಖಾಂತರ ನಾ ಈ ಊರಿಗೆ ಮತ್ತು ಈ ಶಾಲೆಗೆ ವಂದನೆಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ.